ಇವತ್ತು ಆಯ್ತಾ ಇರೋ ಸೋಷಿಯಲ್ ಮೀಡಿಯಾದ ಸುಮಾರು ಚರ್ಚೆಗಳು ಏನಪ್ಪಾ ಅಂತಂದ್ರೆ ಗೈಸ್, ಸುಮಾರು ಚರ್ಚೆನಪ್ಪ ಏನಪ್ಪ ನಡೀತಿದೆ ಅಂತಾರೆ ಗೈಸ್, ಸೌಜನ್ಯ ಕೇಸ್ ಬಗ್ಗೆ ಚರ್ಚೆಗಳು ನಡೀತಿದೆ ಸೋಷಿಯಲ್ ಮೀಡಿಯಾದ. ಆದಷ್ಟು ಜಾಸ್ತಿ ಸೌಂಡ್ ಮಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಮೊದಲೇ ಕ್ಲಾರಿಟಿ ಕೊಡ್ತೀನಿ ನೋಡಿ, ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಿರೋ ಅಷ್ಟೇ, ಧರ್ಮಸ್ಥಳ ಬಗ್ಗೆ ಈ ಮಂಜುನಾಥ ಸ್ವಾಮಿ ಬಗ್ಗೆ ಇದ್ರು ಮಾಡ್ತಾರೋ ಅವ್ರಿಗೆ ಹೋರಾಟ ಮಾಡ್ತಾರೋ ನೋಡಿ, ಇದರಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡ್ರಿ ಗೈಸ್. ಈಗ ಏನಾಯ್ತು, ಮೊದಲೇ ಸಮೀರ್ ಎಂ ಡಿ ವಿಡಿಯೋ ಮಾಡಿದ, ಒಂದು 10 ಕೋಟಿ ಜನ ಅಷ್ಟು ವಿಡಿಯೋಸ್ನ ನೋಡಿದ್ರು. ಬಟ್ ಸುಮಾರು ದಿನ ಆ ವಿಡಿಯೋಸ್ ಇತ್ತು, ಬಟ್ ಆಮೇಲೆ ಡಿಲೀಟ್ ಆಯಿತು. ಆಟೋಮೆಟಿಕ್ ಆಗಿ ಏನಾಯ್ತು, ಆ ವಿಡಿಯೋ ಡಿಲೀಟ್ ಮಾಡಿದ್ರು. ಓಕೆ, ಯೂಟ್ಯೂಬ್ ಕಡೆಯಿಂದ ಏನೋ ಡಿಲೀಟ್ ಆಯಿತು. ಓಕೆ, ಅಲ್ಲಿಗೆ ಅದು ಸ್ಟಾಪ್ ಆಗಿತ್ತು. ಇನ್ನು ಸ್ವಲ್ಪ ದಿನ ಅದಂಗೆ ಆಯಿತು, ಹಂಗೆಲ್ಲ ಆಗಿ ಒಂದು ಸ್ವಲ್ಪ ದಿನ ಅದೆಲ್ಲ ನಿಂತೋಗಿತ್ತು. ಪುನಃ ಸಮೀರ್ ಒಂದು ವಿಡಿಯೋ ಮಾಡ್ತಾನೆ, ಈ ಥರ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಯಾವುದೋ ಅಸ್ಥಿ ಪಂಜರಗಳಿವೆ ಹಂಗೆ ಒಬ್ಬ ಒಪ್ಕೊಂಡಿದ್ದಾನೆ, ಈ ಥರ ಎಲ್ಲ ಬರುತ್ತೆ, ವೀಡಿಯೋಸ್ ಎಲ್ಲ ಬರುತ್ತೆ. ಸಮೀರ್ ಇನ್ನೊಂದು ವಿಡಿಯೋ ಮಾಡ್ತಾರೆ ರೀಸೆಂಟಾಗಿ ಇವಾಗ. ಬಟ್ ಇಲ್ಲೇನಾಗುತ್ತೆ ಅಂದರೆ, ಒಬ್ಬ ಬಂದು ಒಪ್ಕೋತಾನೆ, ಈ ಥರ ಮಾಡಿದ್ದೀವಿ ಧರ್ಮಸ್ಥಳದಲ್ಲಿ, ಈ ಥರ ಸಭೆಗಳು ಎಲ್ಲ ಇದು ಮಾಡಿದ್ದೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವನು ಏನು ಮಾಡ್ದು ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಅವನೇ ಬಂದ ಒಂದು ಅರೆಸ್ಟ್ ಅನ್ನೋದು ಹಾಕ್ತಾನೆ. ಬಟ್ ಅರೆಸ್ಟ್ ಆಗಿದಾಗ ಕೋರ್ಟ್ ಕಡೆಯಿಂದ ಬಂದ್ಬಿಟ್ಟು ಲಾಯರ್ ಎಲ್ಲ ಬಂದಿರ್ತಾರೆ. ಬಟ್ ಯಾವ ಜಾಗದಲ್ಲಿ ಏನು ಅಂತ ಎಲ್ಲ ಸಂಶೋಧನೆ ಇದೆಲ್ಲ ಮಾಡಿಬಿಟ್ಟು ಪೊಲೀಸ್ ಇಷ್ಟನ್ನು ಕ್ಲಿಯರ್ ಆಗಿ ಇಷ್ಟು ಮ್ಯಾಟರ್ ಎಲ್ಲ ಮುಗ್ದಿರುತ್ತೆ. ಬಟ್ ಅದಕ್ಕೋಸ್ಕರ ಈಗ ಸೌಜನ್ಯ ಕೇಸ್ ಅಂತಲ್ಲ, ಸುಮಾರು ಜನ ಇದೇ ಥರ ಕೇಸ್ಗಳನ್ನ ಇಲ್ಲ ಆಗಿದೆ. ಬಟ್ ಅದಕ್ಕೆಲ್ಲ ನ್ಯಾಯ ಸಿಗಬೇಕು ಅಂದ್ರೆ ಏನು ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಅವರು ಬಿಟ್ಟರು, ಆಯಿತು. ಅಲ್ಲಿಗೆ ಏನು ಮಾಡಿದ್ರು, ಸೋಷಿಯಲ್ ಮೀಡಿಯಾದವರು ಇನ್ಫ್ಲೂಯೆನ್ಸರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಓಕೆ ಸೌಜನ್ಯ ಪರವಾಗಿ ಸುಮಾರು ಜನ ವೀಡಿಯೋಸ್ನ ಮಾಡ್ತಾ ಇದ್ರು. ಸುಮಾರು ಜನ ಪಾದಯಾತ್ರೆ ಮಾಡ್ತಿರೋ, ಒಂದು ಕಬ್ಜಾ ಸರಣ್ಣ ಆಗೋ ಒಂದು 4-5 ಜನ ಹೋಗಿದ್ರು. ಬಟ್ ಸ್ಟಿಲ್ ಏನಾಗ್ತಿತ್ತು ಅಂದರೆ, ಇಲ್ಲಿ ಏನಪ್ಪ ಮಾಡಿದ್ರೆ, ಅವ್ರು ಪಾದಯಾತ್ರೆ ಮಾಡ್ಕೊಂಡು ಹೋದ್ರು, ನಕಲಿ ದೇವಮಾನ ಅಂತ ಒಂದು ಹೆಸರು ಬೆಳೆಸಿದ್ರು. ಬಟ್ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ನೋಡ್ಕೊಳ್ರಿ ಅಂತ. ಇಲ್ಲಿ ಏನಾಗ್ತಿದೆ ಅಂತ ನೋಡಿ, ಅವರು ಹೆಸರು ಮೆನ್ಷನ್ ಮಾಡಿಲ್ಲ ನೋಡಿ, ನಕಲಿ ದೇವಮಾನವ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರ್ಕೊಂಡು ಧರ್ಮಸ್ಥಳಕ್ಕೆ ಏಂತಕ್ಕೆ ಬಂದ್ರು ಅಂತ ಫಸ್ಟ್ ಆಫ್ ಆಲ್ ಕೇಳ್ತಾ ಇದಾರೆ. ನೋಡ್ರಿ, ಧರ್ಮಸ್ಥಳಕ್ಕೆ ಏಂತಕ್ಕೆ ಬಂದ್ರು ಅಂದ್ರೆ ನ್ಯಾಯದ ಪರವಾಗಿ ಹೋರಾಡಕ್ಕೆ ಧರ್ಮಸ್ಥಳಕ್ಕೆ ಬಂದ್ರು. ನಾನು ಹೇಳ್ತಾರೆ ನೋಡ್ರಿ, ಅವರು ಬಂದಿದ್ದು ಅಲ್ಲಿಗೆ ತಪ್ಪಲ್ಲ, ಪಾದಯಾತ್ರೆ ಮಾಡಿದ್ದು ತಪ್ಪಲ್ಲ. ಬಟ್ ಅವರು ನಕಲಿ ದೇವಮಾನ ಅಂತಂದಿದ್ದು ಅದು ಧರ್ಮಸ್ಥಳದ ಒಂದು ಧರ್ಮಸ್ಥಳದ ಬಗ್ಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಧರ್ಮಸ್ಥಳಕ್ಕೆ ಎಷ್ಟು ಸಾವಿರ ಜನ ಬರ್ತಾರೆ, ದಿನಕ್ಕೆ ಎಷ್ಟು ಇದು ಬರ್ತಾರೆ ಅಂತ ಅವೆಲ್ಲ ನಿಮ್ಗೆಲ್ಲ ಗೊತ್ತಿರುತ್ತೆ, ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ಬಟ್ ಇಲ್ಲಿ ಏನಾಗಿದ್ದಾರೆ, ಸ್ಟಿಲ್ ಇವ್ರು ಹೇಳಿದ ಕಾರಣದಿಂದ ಇವ್ರು ಈ ತರ ಟ್ರಿಗರ್ ಆಗ್ತಿದ್ದಾರೆ. ಅಲ್ಲಿ ಇವರೆಲ್ಲ ವಾಕ್ ಮಾಡ್ಕೊಂಡು ಹೋದ್ರು, ಪಾದಯಾತ್ರೆಯಲ್ಲೆಲ್ಲ ಮಾಡ್ಕೊಂಡು ಹೋದ್ರು. ಬಟ್ ಅಲ್ಲಿ ಸ್ಟಿಲ್ ಇವ್ರನ್ನ ಬಿಡ್ಲಿಲ್ಲ. ಯಾಕಂದ್ರೆ ಯಾಕೆ ನಕಲಿ ದೇವಮಾನ ಧರ್ಮಸ್ಥಳಕ್ಕೆ ಬಂದೆ, ಇಲ್ಲಿ ಹಂಗೆ ಅಲ್ಲಿ ಸುಮಾರು ಜನ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಇಲ್ಲಿ ನಾನು ಕೇರಳದವನು ಇಲ್ಲೇ ಬಂದು ಆಲ್ಟ್ ಆಗಿದ್ದೀನಿ, ಬಟ್ ಕೇರಳದವನು ಇಲ್ಲೇ ಬಂದು ಆಲ್ಟ್ ಆಗಿದ್ದೀನಿ ಅಂತಂದ್ರೆ ಈ ತಪ್ಪುಗಳೆಲ್ಲ ಆಗ್ತಿದ್ದು ಅವ್ರು ಅವಾಗೆಲ್ಲ ಎಲ್ಲಿ ಹೋಗಿದ್ರಿ? ನಾನು ಕೇಳ್ತಿರೋ ಪ್ರಶ್ನೆ. ಅಲ್ಲಿರೋರು ಹೇಳ್ತಾರೆ ನನ್ನ ಫ್ಯಾಮಿಲಿ ಕೇರಳದವರು, ಬಟ್ ನಾನು ಸ್ಟಿಲ್ ಧರ್ಮಸ್ಥಳದಲ್ಲೇ ಬಂದು ಸೇರ್ಕೊಂಡಿದ್ದೀನಿ, ಕೇರಳದವನಿಂದ ಬಂದ್ಬಿಟ್ಟು ಇಲ್ಲೇ ಸೇರ್ಕೊಂಡಿದ್ದೀನಿ, ನಾನು ಇಲ್ಲೇ ವಾಸ ಮಾಡಿದ್ದೀನಿ, ನನಗೆ ಯಾವುದೂ ಇಲ್ಲಿ ಪ್ರಾಬ್ಲಮ್ ಕಾಣಿಸ್ತಾನೆ ಇಲ್ಲ ಅಂತ. ಗೈಸ್, ಪ್ರಾಬ್ಲಮ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಅಂದ್ರೆ ನೀವು ಚೆನ್ನಾಗಿದ್ರೆ, ನೀವು ಸೇಫ್ಟಿಗಿದ್ರೆ ಮಾತ್ರ ಅಷ್ಟು ಅಲ್ಲಿ ಅವರು ನೋಡ್ತಿದ್ದಾರೆ. ಅವನು ಯಾರೋ ಇಂಟರ್ವ್ಯೂಲ್ಲಿ ಹೇಳ್ದ, ಅದು ಹಿಂಗೆ ದೇವಮಾನ ಗೈಸ್. ಇಲ್ಲಿ ನೋಡಿ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ, ಅವ್ರವ್ರಿಗೆ ಪ್ರಾಬ್ಲಮ್ ಬಂದಾಗಲ ಮಾತ್ರ ಕ್ಲಾರಿಫಿಕೇಶನ್ ಬರೋದು. ಅವ್ರ ಮನೆಗೆ ಅವ್ರ ಪ್ರಾಬ್ಲಮ್ ಆದ್ರೇ ಬರೋದು. ಅವ್ನು ಹೇಳ್ತಾನೆ ಎಲ್ಲಿಂದ ಬಂದೆ, ಇಲ್ಲೇ ಇದ್ದೀನಿ ನಾನು, ಏನೂ ಇಲ್ಲ, ಇಲ್ಲಿ ಲಕ್ಷಾಂತರ ಜನ ಮಲಿಕೋತಾರೆ ರೋಡ್ ಸೈಡ್ ಅಂತಂದ. ಓಕೆ, ಒಪ್ಕೊಳ್ಳೋಣ, ಮಲಿಕೋತಾರೆ, ಲಕ್ಷಾಂತರ ಜನ ಇರ್ತಾರೆ. ಓಕೆ, ಮಂಜುನಾಥ ಸ್ವಾಮಿ ದರ್ಶನ ಪಡೆಯೋಕ್ಕೆ ಧರ್ಮಸ್ಥಳದಲ್ಲಿ ಅದೊಂದು ಹೆಸರಾಯ್ತು. ಬಟ್ ಇಲ್ಲಿ ಸ್ಟಿಲ್ ನಾನು ಹೇಳ್ತಾ ಇರೋದು ಅಷ್ಟೇ, ಇದೆಲ್ಲ ಮಾತಾಡಿದ್ರು ನ್ಯಾಯದ ಬರೋಗೂ ಮಾತಾಡಬೇಕು ಅಂತ. ನ್ಯಾಯ ಎಲ್ಲರಿಗೂ ಸಿಗಬೇಕು. ಸೌಜನ್ಯ ಕೇಸು ಒಂದಕ್ಕೆ ಅಂತಲ್ಲ, ಬಟ್ ಸುಮಾರು ಕೇಸುಗಳು ಇದರ ಥರ ಆಗಿದೆ, ಅವಕ್ಕೆ ಎಲ್ಲರಿಗೂ ಸಿಗಬೇಕು. ಆ ಥರದವೆಲ್ಲ ಇದರನೇ ನಾವೆಲ್ಲ ಬರ್ತೀವಿ, ಎಲ್ಲ ಏನೋ ಒಂದು ಮಾಡ್ತೀವಿ. ಬಟ್ ಸ್ಟಿಲ್ ಒಂದು ಸ್ವಲ್ಪ ದಿನ ಐಪಲ್ಲಿ ಇರುತ್ತೆ, ಪುನಃ ಇಳಿದೋಗುತ್ತೆ, ಡೌನ್ ಆಗುತ್ತೆ, ಹೋಗುತ್ತೆ. ಈ ಥರಗಳು ಆಯ್ತು. ನಮ್ಗೆ ಯಾಕೆ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಮಂಡ್ಯದಲ್ಲಿ ನೋಡು, ಎಲ್ಲ ಕಡೆ ಸೌಜನ್ಯಕ್ಕೆ ಹೋರಾಟ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದನೂ, ಎಷ್ಟು ವರ್ಷ ನೋಡಿ, 18 ವರ್ಷ 20 ವರ್ಷದಿಂದ ಕೇಸ್ಗಳು ನಡೀತಾನೆ ಇದೆ. ಬಟ್ ಯಾವುದಕ್ಕೂ ಸಾಕ್ಷಿ ಏನೂ ಸಿಗ್ತಲ್ಲ, ಯಾವುದಕ್ಕೂ ಕ್ಲಾರಿಫಿಕೇಶನ್ ಗೊತ್ತಿಲ್ಲ, ಯಾವುದು ಕ್ಲಿಯರು ಆಗ್ತಾ ಇಲ್ಲ. ಇಲ್ಲಿ ನಾನು ಹೇಳ್ತಾರೆ ಅಷ್ಟೇ ನೋಡಿ, ಸೌಜನ್ಯಗೆ ಎಲ್ಲ ಸಪೋರ್ಟ್ ಮಾಡ್ರಿ. ಬಟ್ ಇಲ್ಲಿ ನಕಲಿ ಮಾವ ಅಂದ್ಬಿಟ್ಟು ಧರ್ಮಸ್ಥಳದ ಬಗ್ಗೆ ಎತ್ಕೊಂಡು, ಧರ್ಮಸ್ಥಳ ಹಂಗೆ ಹಿಂಗೆ, ಬಟ್ ಅದನ್ನ ಫ್ರಾಡ್ ಮಾಡಕ್ಕೆ ಹೋಗ್ಬಿಟ್ಟು ನೋಡಿ, ದೇವಸ್ಥಾನಕ್ಕೆ ದೇವಾಲಯ ಅಂತ ಅಂದಮೇಲೆ ಅದು ದೇವಸ್ಥಾನ ಗೈಸ್. ನಾನು ಇದನ್ನ ಮೈಂಡ್ ನೋಡಿ, ನಾನು ಯಾರಿಗೂ ಇಲ್ಲಿ ಸಪೋರ್ಟ್ ಮಾಡ್ತಿಲ್ಲ. ಒಂದು ಫೈನಲ್ ಏನು ಹೇಳ್ತಾ ನೋಡಿ, ಆದ್ರೂ ಬಿಟ್ಬಿಡಿ. ಯಾಕೆಂದ್ರೆ ಈಗ ಧರ್ಮಸ್ಥಳ ಬಗ್ಗೆ ನೀವು ಮಾತಾಡಬೇಕು ಅಂತಂದ್ರೆ, ಧರ್ಮಸ್ಥಳದ ಬಗ್ಗೆ ಅವ್ರು ಯಾರೋ ತಪ್ಪು ಮಾಡಿದಾನೋ ನಿಮ್ಗೆ ಗೊತ್ತಾ, ಹೆಸರು ಹೇಳ್ರಿ. ಓಕೆ, ಅವ್ನು ತಪ್ಪು ಮಾಡಿದ್ದಾನೆ ಬಿಟ್ಟಿದ್ದಾನೆ ಹೆಸರು ಹೇಳ್ಬಿಟ್ಟು ಅಲ್ಲಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ನೋಡಿ, ನೀನು ನಕಲಿ ದೇವಮಾನವ ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನೋಡಿ, ಧರ್ಮಸ್ಥಳ ಹೆಸರನ್ನ ಬಳಸ್ಕೋತಾರೆ, ಇದು ಮೊದಲಿಗೆ ತಪ್ಪು. ಧರ್ಮಸ್ಥಳ ಆಗಿದೆ, ಓಕೆ, ಧರ್ಮಸ್ಥಳದ ಬಗ್ಗೆ ಮಾತಾಡೋಣ. ಬಟ್ ಅಲ್ಲೇನಾದ್ರು ದೇವಸ್ಥಾನದ ಬಗ್ಗೆ, ಟ್ರಸ್ಟ್ ಬಗ್ಗೆ, ಇದ್ರ ಬಗ್ಗೆ ಕೆಟ್ಟಗೆ ಮಾತಾಡೋದ ಮೊದಲು ಇಲ್ಲಿ ಸ್ಟಾಪ್ ಮಾಡಬೇಕು. ನಾನು ಯಾರಿಗಾರ ಹೇಳ್ತಿದ್ದೀನಿ ನೋಡಿ, ಇದ್ರ ಬಗ್ಗೆ ಯಾರೆಲ್ಲ ಮಾತಾಡಿದ್ದಾರೆ, ಇದ್ರ ಬಗ್ಗೆ ಯಾರು ಕ್ಲಾರಿಟಿ ಕೊಡ್ತಾರೆ, ಯಾರೆಲ್ಲ ಮಾತಾಡ್ತಿದ್ದಾರೆ, ಬಟ್ ಅವ್ರಿಗೆ ಹೇಳ್ತಾರೆ ನೋಡಿ, ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ಏನು ಹೋರಾಟ ಬೇಕು ಮಾಡೋಣ, ಎಲ್ಲರೂ ಸಪೋರ್ಟ್ ಮಾಡೋಣ. ಅದಕ್ಕಂತೂ ಈ ಫೈನಲಿ ಒಂದು ಓಪೆ ಐತೆ, ಈ ಫೈನಲಿ ಎಲ್ಲ ಹೇಳ್ತಾವ್ರೆ ಅಂತ ನೋಡೋಣ. ಇಲ್ಲಿ ಕೋರ್ಟ್ ಕಡೆಯಿಂದ ಅವರು ಏನು ಒಪ್ಕೊಂಡು ಏನೆಲ್ಲ ಈಚು ಬರುತ್ತೆ, ಒಂದು ಸ್ವಲ್ಪ ದಿನ ಕಾನೂನು ಪ್ರಕಾರ ಹೋಗಿ ಎಲ್ಲ ಇದು ಮಾಡೋಣ. ಸುಮಾರು ಜನ ಏನು ಮಾಡ್ತಿದ್ದಾರೆ, ಓಕೆ ಪಾದಯಾತ್ರೆ ಮಾಡ್ತಿದ್ದಾರೆ, ಸುಮಾರು ಕಡೆ ಎಲ್ಲ ಹೋಗ್ತಾ ಇದ್ದಾರೆ, ಇವರೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದೇ ಮಾಡಲಿ. ಓಕೆ,
ಬಟ್ ನಾನು ಸ್ಟಿಲ್ ಇಷ್ಟು ಹೇಳೋದು, ಅವ್ರನ್ನ ಹೆಸರು ಬಳಸ್ಕೊಡೋದು, ದೇವಸ್ಥಾನ ಹೆಸರು ಹೇಳೋದು, ಬಟ್ ಈ ಥರ ಎಲ್ಲ ಮಾಡಿದ್ರೆ ಆಬ್ವಿಯಸ್ಲಿ ಇದು ನಮಗೆ ಯೂಸ್ ಇಲ್ಲ. ಯಾಕೆಂದರೆ ಧರ್ಮಸ್ಥಳ ಬಗ್ಗೆ ಮಾತಾಡಬೇಕು. ಓಕೆ, ಧರ್ಮಸ್ಥಳ ದೇಗುಲ ಈಗ ಬಡ್ಡಿ ವ್ಯವಹಾರ ಮಾಡ್ತಾರೆ. ಓಕೆ, ಅದ್ರದ್ದು ಎಷ್ಟೋ ಇಂಟ್ರೆಸ್ಟು, ಇದು ಇಂಟ್ರೆಸ್ಟು ಅವೆಲ್ಲ ಇದ್ರ ಮಧ್ಯದಲ್ಲಿ ನಾವು ಏನಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಬೇಕು, ಅನ್ಯಾಯ ಆಗಿರೋರಿಗೆ ಶಿಕ್ಷೆ ಆಗಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇರ್ತದ್ದು. ಇಲ್ಲಿ ಬಂದ್ಬಿಟ್ಟು ನಾವು ಚರ್ಚೆಲಿ ಏನು ಮಾಡ್ತಾ ಇದ್ದೀವಿ, ದೇವಸ್ಥಾನದ ಬಗ್ಗೆ, ಬೇರೆದ್ ಬಗ್ಗೆ, ಇದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಅಲ್ಲಿ ಎಲ್ಲ ಹೇಳ್ತಾರೋ ಅಷ್ಟೇ, ಅದ್ರ ಬಗ್ಗೆ ಮಾಡಿರೋರು ಆ ಟ್ರಸ್ಟ್ ಅವರೇ, ಈ ಟ್ರಸ್ಟ್ ಅವರೇ, ಬಟ್ ಸ್ಟಿಲ್ ಆ ಟ್ರಸ್ಟ್ ಅವರೇ ಆಗಿರ್ಬೋದು, ಯಾರೇ ಬೇರೆಯವ್ರು ಯಾರೇ ಆಗಿರ್ಬೋದು, ಬಟ್ ಸ್ಟಿಲ್ ಏನು ಅಂತಂದರೆ ಅದು ನಿಜ ಆಗಂಟ ನಾವು ಯಾವುದನ್ನೂ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಏಕೆಂದರೆ ಈ ಥರ ಸಾಕ್ಷಿ ಅಂದ್ರೆ ಒಬ್ಬ ಯಾರು ಏನೋ ಮಾಡಿದ್ರು ಅದು ನಿಜ ಅಂತ ನಿರೂಪಿಸುವವರೆಗೂ ನಾವು ಅವ್ರ ಮೇಲೆ ಯಾವುದೇ ಆ್ಯಕ್ಷನು ಏನು ತಗೊಳಕ್ಕಾಗಲ್ಲ. ಅದನ್ನು ನೀವು ಮೈಂಡ್ಸೆಟಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ಧರ್ಮಸ್ಥಳಕ್ಕೆ ಓಕೆ ಎಲ್ಲರಿಗೂ ಕೋಪ ಬರೋದು, ಎಲ್ಲರಿಗೂ ಟ್ರಿಗರ್ ಆಗ್ತಾರೆ, ಬಟ್ ಎಲ್ಲರೂ ಸ್ಟಿಲ್ ಹೇಳ್ತಾರೆ ನೋಡಿ, ಅವ್ರನ್ನ ಪಾದಯಾತ್ರೆ ಮಾಡಕ್ಕೆ ಬಿಡಲಿಲ್ಲ, ಬಟ್ ಅವ್ರು ಸ್ಟಿಲ್ ಇನ್ನೊಂದು ಪಾದಯಾತ್ರೆ ಮಾಡ್ತಾರೆ ನೋಡಿ, ಇದು ತಪ್ಪು ನೋಡಿ. ಅವ್ರು ಏನೋ ಹೇಳ್ತಾರೆ, ಬಟ್ ಅವರು ನಕಲಿ ದೇವಮಾನ ಅಂತ ಹೇಳ್ತಾರೆ ಅಂದ್ಬಿಟ್ಟು, ನೀವು ಧರ್ಮಸ್ಥಳಕ್ಕೆ ಬಂದ್ರು ನಾವು ಬಿಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ಇವ್ರು ನಾವು ಬೇರೆ ಹೇಳ್ಕೊತೀವಿ, ನಮ್ಗೆ ಇದಕ್ಕೆ ಅಪಾಯ ಐತೆ ಈ ಥರ ಅವರು ಹೇಳ್ತಾರೆ. ಬಟ್ ಸ್ಟಿಲ್ ಯಾವ್ದು ಸರಿ ಯಾವ್ದು ಕರೆಕ್ಟು ಅಂತ ಹೇಳೋ ಮುಂದೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡ್ರಿ. ಯಾರ ಬಗ್ಗೆನೂ ಯಾರು ಏನು ಮಾತಾಡೋಕೆ ಹೋಗ್ಬಿಡಿ. ಕೇಸ್ ಬಗ್ಗೆ ಐತೆ, ಕೇಸ್ ಬಗ್ಗೆ ಮಾತಾಡ್ರಿ. ಸೌಜನ್ಯಗೆ ಎಷ್ಟು ನ್ಯಾಯ ಆಗಿದೆ, ಏನು ತಪ್ಪಾಗಿದೆ, ಸಾಕ್ಷಿ ಸಮೇತ ಎತ್ಕೊಳ್ರಿ, ಒಂದು ಪ್ರೂಫ್ ಇದ್ರೆ ಓಕೆ ಮಾತಾಡ್ರಿ. ಬಟ್ ಸ್ಟಿಲ್ ಇಲ್ಲಿ ಏನಾಗ್ತಿದೆ ಅಂತಂದರೆ ಬರೀ ಆಗ್ತಾ ಇರೋದು ಇಷ್ಟೇ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀವಿ, ಬಟ್ ಸ್ಟಿಲ್ ನಾವೇನೋ ಹೇಳ್ಬಿಡ್ತೀವಿ. ಅದನ್ನು ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಧರ್ಮಸ್ಥಳ ಬಗ್ಗೆ ಹಿಂಗೆ ಹೇಳ್ತಿದ್ರೆ ಹಂಗೆ ಹೇಳ್ತಿದ್ರೆ, ಬಟ್ ಸ್ಟಿಲ್ ಇದು ಆಗೋದು ಎಲ್ಲ ಸಹಜ. ಯಾಕೆಂದರೆ ಹೋರಾಟ ಮಾಡ್ರಿ ಅಂತ ನ್ಯಾಯ ಸಿಗಲೇಬೇಕು. ಅದಕ್ಕೆ ನಾವು ಬರ್ತೀವಿ, ಎಲ್ಲರೂ ಬರ್ತಾರೆ ಒಳ್ಳೆ ದಿನಕ್ಕೆ. ಓಕೆ, ಸ್ಟಿಲ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಇಲ್ಲಿ ಏನಾಗ್ತದೆ ಅಂದರೆ ಸೌಜನ್ಯ ವಿಷಯದಲ್ಲಿ ಅಂತ ಸೌಜನ್ಯ ಥರ ಸುಮಾರು ಜನ ಇದೇ ಥರ ಆಗಿದೆ. ಬಟ್ ಸ್ಟಿಲ್ ಇವ್ರಿಗೆಲ್ಲ ನ್ಯಾಯ ಸಿಗಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಕೈಲಾದದನ್ನ ನಾವು ಬಂದು ಸಪೋರ್ಟ್ ಮಾಡೋದಾಗಿರ್ಬೋದು, ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಂಡು ನೋಡಿ. ವೀಡಿಯೋಸ್ ಮಾಡೋ ಥರ ಹೇಳ್ತಾನೆ ಯಾರೋ ಒಬ್ಬ ಬಂದ್ಬಿಟ್ಟು ವ್ಯೂಸು ಲೈಕ್ಸು ಅದಕ್ಕೋಸ್ಕರ ಮಾಡ್ತಾರೆ. ವ್ಯೂಸು ಲೈಕ್ಸ್ಗೂ ಅದಕ್ಕೋಸ್ಕರ ಮಾಡ್ತಾರೆ. ಓಕೆ, ಸ್ಟಿಲ್ ಏನಕ್ಕೆ ಮಾಡ್ತಾರೆ ಈಗ ಜನ, ಈಗ ನಾನೊಂದು ವೀಡಿಯೋ ಮಾಡ್ತಿದ್ದೀನಿ ಅಂತ ಆ ವೀಡಿಯೋ ನೋಡಲಿಲ್ಲ ಅಂತಂದ್ರೆ ನಾನು ಏನಕ್ಕೆ ಮಾಡಬೇಕು. ಸ್ಟಿಲ್ ವ್ಯೂಸ್ಗೆ ಲೈಕ್ಸ್ಗೋಸ್ಕರ, ಹೌದು ಗುರು, ವ್ಯೂಸ್ಗೆ ಲೈಕ್ಸ್ಗೋಸ್ಕರ ಮಾಡ್ಬೋದು ಅವನು. ಬಟ್ ಸ್ಟಿಲ್ ಅವ್ನು ವ್ಯೂಸ್ಗೆ ಲೈಕ್ಸ್ಗೋಸ್ಕರ ಮಾಡಿದ್ರು ಪರವಾಗಿಲ್ಲ. ಬಟ್ ಸ್ಟಿಲ್ ಏನು ಮಾಡ್ತಾ ಇದ್ದಾನೆ, ಒಳ್ಳೇದನ್ನ ಮಾಡ್ತಾ ಇದ್ದಾನೆ. ಅವ್ನು ವ್ಯೂಸ್ಗೋಸ್ಕರ ಮಾಡಲಿ, ಲೈಕ್ಗೋಸ್ಕರ ಮಾಡಿ, ಫಾಲೋವರ್ಸ್ಗೋಸ್ಕರ, ಬಟ್ ಅವ್ನು ಸ್ಟಿಲ್ ಏನು ಮಾಡ್ತಾ ಇದ್ದಾನೆ, ಅನ್ಯಾಯದ ಬಗ್ಗೆ ಹೇಳ್ತಾ ಇದ್ದಾನೆ. ಬಟ್ ಹಿಂಗೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಸ್ಟಿಲ್ ಅವ್ನು ಯಾರು ವ್ಯೂಸ್ ಹೇಳಿದ್ರಲ್ಲ, ಬಟ್ ಅವ್ರಿಗೆ ಹೇಳ್ತಾ ಇದ್ದಾನೆ ನೋಡಿ. ಯಾರೇ ಅಷ್ಟು ಫಾಲೋವರ್ಸ್ಗೋಸ್ಕರ ಅದಕ್ಕೋಸ್ಕರ ಇನ್ನೇನು ಸಿಕ್ಕಲ್ಲ. ಬಟ್ ಇವೆಲ್ಲ ಸ್ಟಿಲ್ ನಿಮ್ಮ ಇಷ್ಟ. ನೀವು ಟ್ಯಾಲೆಂಟ್ ಇದ್ದರೆ ಓಕೆ, ನಿಮಗೂ ಮಾಡೋದು ಇದಿದ್ರೆ ಓಕೆ ಮಾಡಿರಿ, ಒಳ್ಳೇದು ಮಾಡೋ ಒಳ್ಳೆ ಕಡೆ ಸಪೋರ್ಟ್ ಮಾಡಿರಿ. ಬಟ್ ಸ್ಟಿಲ್ ನಿಮಗೆ ಮಾಡೋ ಟ್ಯಾಲೆಂಟು ಇರಲ್ಲ, ಬಟ್ ಏನೂ ಇರಲ್ಲ, ಸುಮ್ಮನೆ ಕಮೆಂಟ್ಸಲ್ಲಿ ಬಂದು ಕೇಳ್ತೀರಾ. ಸುಮಾರು ಜನ ಆ ಕಡೆ ಬಂದು ಕೇಳ್ತೀರಾ, ಬಟ್ ಈ ಥರ ಕೇಳ್ತೀರಾ, ವೀಡಿಯೋಸ್ ನೆಟ್ ಮಾಡಿಸ್ತೀರಾ. ಬಟ್ ಈ ಥರ ಎಲ್ಲ ಮಾಡೋದಿಲ್ಲ, ತಪ್ಪು. ಬಟ್ ಸ್ಟಿಲ್ ಹೇಳ್ತಾ ಇರೋದು ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು. ಬಟ್ ಅದೇ ಥರ ಸುಮಾರು ಜನಕ್ಕೆ ಎಲ್ಲರಿಗೂ ಯಾರ್ಯಾರಿಗೆ ಯಾವ್ದಾದ್ರು ಕುಟುಂಬದವ್ರು ಯಾವ ಥರ ಈ ಥರ ನೋವು ಪಟ್ಟಿದ್ದಾರೆ, ಬಟ್ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು. ಬಟ್ ಅಲ್ಲಿವರೆಗೂ ನಾವು ನಿಮ್ಮ ಜೊತೆ ಇರ್ತೀವಿ ಗುರು. ಏನೇ ಸಪೋರ್ಟ್ ಇದ್ರು ಗೈಸ್ ಮಾಡೋಣ. ಓಕೆ, ನಾವು ಮಾಡೋಣ. ಯಾವಾಗ ಏನು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ರಿ. ಬಟ್ ಸ್ಟಿಲ್ ನಾನು ಹೇಳ್ತಾರೆ ಅಷ್ಟೇ ಗೈಸ್, ಇಷ್ಟೇ ಮ್ಯಾಟ್ರು. ಬಟ್ ಅಲ್ಲಿ ಗಂಟ ಇದು ಮಾಡ್ಕೊಡ್ರಿ ಅಂತ ಹೇಳ್ತಾ ವೀಡಿಯೋ ನಾವು ಮುಗಿಸ್ತಾ. ನೀವು ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.